ಹಲೋ ಅಪ್ಪ, ಚೆನ್ನಾಗಿದ್ದೀನಿ. ನೀವು? ಅಪ್ಪ, ಎಕ್ಸಾಮ್ಸ್ ಮುಗಿದೋಗಿದೆ, ನಾಳೆ ಮನೆಗೆ ಬರ್ತಾ ಇದ್ದೀನಿ. ಬಾಯ್. ಹೇಳಿ ರಾಮಪ್ಪ ಅವರೇ. ಗುಡ್ ಮಾರ್ನಿಂಗ್ ಸರ್. ಇಲ್ಲಿ ಉಳ್ಳಾಲ್ ದರ್ಗದ ಕಸತ್ತೊಟ್ಟಿಯಲ್ಲಿ ಬಾಡಿ ತುಂಡು ತುಂಡಾಗಿ ಸಿಕ್ಕಿದೆ ಸರ್. ಫಾರೆನ್ಸಿಕ್ ಟೀಮ್ ಅವ್ರನ್ನ ಕರೆಸಿ ಮತ್ತು ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ, ಮತ್ತು ನಾನು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬರ್ತೀನಿ. ಓಕೆ ಸರ್. ಏನ್ರಿ ರಾಮಪ್ಪ ಅವರೇ, ಯೂನಿಫಾರ್ಮಲ್ಲಿ? ಇಲ್ಲ ಸರ್, ಇಲ್ಲೇ ಉಳ್ಳಾಲ್ ದರ್ಗಾ ಹತ್ರ ಟೀ ಕುಡಿತಿದ್ದೆ, ಇಮಿಡಿಯೇಟಾಗಿ ಕರೆದಲ್ಲ ಬಂದೆ. ಹಲೋ ಸರ್, ಐ ಎಮ್ ಎಸ್ ಎ ನಾಗರಾಜ್ ಹ್ಯಾಮ್ ಡಾಕ್ಟರ್ ಪ್ರೀತಮ್. ಸರ್, ಅದು ಅಟಾಪ್ಸಿ ರಿಪೋರ್ಟು ಏನೊಂದು ಕಂಪ್ಲೇಂಟ್? ಹಾಂ ಸರ್, ಅದು ನಾನೇ ನೋಡಿದ್ದು. ಲೆಫ್ಟ್ ಸೈಡ್ ಆಫ್ ದಿ ತಲೆಗೆ ತುಂಬ ಜೋರಾಗಿ ಪೆಟ್ಟು ಬಿದ್ದಿದೆ. ಆಫ್ಟರ್ ದಟ್ ದೇ ಹ್ಯಾವ್ ಚಾಪ್ಡ್ ಹಿಮ್ ಇಂಟು 5 pieces ಆ್ಯಂಡ್ ದೇ ಹ್ಯಾವ್ ಬ್ರೂಟಲಿ ಮರ್ಡರ್ಡ್ ಹಿಮ್. ಆ ಸತ್ತಿರೋ ಹುಡುಗನ ಏಜ್ ಅರೌಂಡ್ 18 to 20 years ಇರ್ಬೋದು, ಮತ್ತು ಅವನು ಸತ್ತಿ ಮೋರ್ ದ್ಯಾನ್ 48 hours ಆಗಿದೆ ಸರ್. ಓಕೆ ಸರ್. ಮಿಸ್ಸಿಂಗ್ ಕಂಪ್ಲೇಂಟ್ ಚೆಕ್ ಮಾಡೋಕ್ಕೆ ಹೇಳಿದ್ರಲ್ಲ, ಮಾಡಿದ್ರೆ ಇದಕ್ಕೇನಾದರೂ ರಿಲೇಟ್ ಆಗುತ್ತಾ? ಹೌದು ಸರ್, 19 ವರ್ಷದ ಒಬ್ಬ ಹುಡುಗ ಅಶ್ವಥ್ ಅಂತ ಮೆಡಿಕಲ್ ಸ್ಟೂಡೆಂಟ್ ಮಿಸ್ ಆಗಿದೆ ಅನ್ನೋದು ಅವ್ರ ತಂದೆ ಸ್ವಾಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ ಅವ್ರನ್ನ. ಆಯ್ತು ಸರ್. ಹಲೋ ಸರ್, ಡೇವಿಡ್ ಅನ್ನೋ ಹುಡುಗ ಮರ್ಡರ್ ಮಾಡಿದ್ದೀನಂತ ಸರೆಂಡರ್ ಆಗೋದಕ್ಕೆ ಬಂದಿದ್ದಾನೆ. ನಿನಗೂ ಸತ್ತೋಗಿರೋ ಅಷ್ಟೊಂದು ಏನೋ ಸಂಬಂಧ? ಸರ್ ಸರ್ ಪ್ಲೀಸ್ ಸರ್, ಹೊರಬೇಡಿ ಸರ್. ಸರ್ ಏನೇನಾಯ್ತು ಅಂತ ಕಟ್ನಿಟ್ಟಾಗಿ ಕ್ಲೀನಾಗಿ ಹೇಳ್ಬೇಕು, ಆಯ್ತಾ? ಶುರು ಮಾಡಿ. ನನ್ನ ಹೆಸರು ಜಾನ್ ಡೇವಿಡ್. ಅಶ್ವಥ್ ನನ್ನ ಜೂನಿಯರ್. ಆ ದಿನ ಏನಾಯ್ತು ಅಂದ್ರೆ, ಜೂನಿಯರ್ಸ್ ಜೂನಿಯರ್ನ ಬ್ಯಾಕ್ ಮಾಡೋಣ. ಏನು ಮಾಡೋದು ಕರೆಕ್ಟಾಗಿ ನಮ್ಮ ಬಿಸ್ನೆಸ್ಸಲ್ಲಿ. ನಾನು ನಿಮಗೆ ರೂಲ್ಸ್ ಹೇಳ್ತೀನಿ, ಅದು ಫಾಲೋ ಮಾಡಬೇಕು. ಇನ್ಮೇಲೆ ನೀವು ನಮ್ಮನ್ನು ಸರ್ ಅಂತ ಕರಿಬೇಕು. ನನ್ನ ಕಾಲ್ ಮಾಡಿದ 2 ನಿಮಿಷದಲ್ಲಿ ನನ್ನ ಮುಂದೆ ಇರ್ಬೇಕು ನೀವು, ಆಯ್ತಾ? ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡ್ರು. ವಿವೇಕ್ ಸರ್, ಅದೇನೋ ಕತ್ತಲ್ಲಿ ಕೊಡಲಿ, ಅದು ಏನೋ ನಿಮ್ಮ ಭಾವಿ ಗೊತ್ತೀಯಾ? ತಗೋ. 2 ದಿನ ಟೈಮ್ ಕೊಡ್ತೀನಿ, ಕಂಪ್ಲೀಟಾಗಿ ಆ ಬುಕ್ನ ಓದ್ಬಿಟ್ಟು ನಾನು ಯಾವ ಲೈನ್ ಹೇಳಿದ್ರು ಅದು ಎಲ್ಲಿದೆ ಅಂತ ನಿಮ್ಮ ಪೇಜ್ ನಂಬರ್ ಹೇಳ್ಬೇಕಾಯ್ತಾ? ಕೊಡಪ್ಪ. ಏಯ್ ನಿಲ್ಲು, ಕೈ ಕಾಲು ಮುಡ್ಬಾರ್ದು, ಹಂಗೆ ಎತ್ಕೊಡು. ಪ್ಲೀಸು, ಅವ್ರು ಹೇಳಿದ್ದೆಲ್ಲ ಯಾಕೆ ಮಾಡ್ತೀರಾ? ನೀನ್ಯಾರು ಅವ್ರು ಹೇಳಕ್ಕೆ? ಏನ್ ನಿನ್ನ ಹೆಸರು? ಅಶ್ವಥ್. ಶರ್ಟ್ ಬಿಚ್ಚಿ ಕೆಳಗಡೆ ಕುತ್ಕೋ. ನೀನು ಹೇಳಿದ್ದೆಲ್ಲ ನಾನೇ ಮಾಡ್ತೀನಿ. ಏನೋ ಇಷ್ಟೊಂದು ಅಡಿಬಿಡ ನನಗೆ? ಹೀಗೆಲ್ಲ ಇದ್ರೆ ಅನುಭವಿಸ್ತೀಯ, ತುಂಬಾ ಅನುಭವಿಸ್ತೀಯ. ಬರೋ ವಾರ್ಡನ್ ಬರ್ತಂತೆ. ಏನೋ ಅದು ಜೂನಿಯರು, ನೀನಂದ್ರೆ ಭಯನೇ ಇಲ್ಲ ಅನ್ಮಾರ್ದವನು. ಕಷ್ಟ ಆದರೂ ಏನಾದರೂ ಮಾಡಬೇಕು ಜೂನಿಯರ್ಸ್ಗೆ. ನಾನು ಏನೋ ಅಂತ ನೋಡ್ಸ್ತೀನಿ.
ನಡೀತೈತೆ. ಎಲ್ಲ ಟಿ ವಿ ರೂಮ್ಗೆ ಹೋಗೋರೆ. ಅಶ್ವತ್ ರೂಮಲ್ಲಿ ಒಬ್ಬನೇ ಇದ್ದಾನೆ. ಸಿಕ್ಕಿದ್ದ ಚಾನ್ಸು. ಏನು ಮಾಡ್ತೀಯ ಮಾಡು, ಬಿಡ್ಬೇಡ ಅವನ್ನ. ಏನೋ ಮೊನ್ನೆ ಸೀನ್ ಮಾಡಿದೆ ಎಲ್ಲರ ಮುಂದೆ. ನಾನಿರೋದೇ ಹೀಗೆ. ರ್ಯಾಗಿಂಗ್ ಅಂದರೆ ಏನೋ ನಾನು ಇವತ್ತು ನೋಡ್ತೀನಿ. ಶರ್ಟ್ ಬಿಚ್ಚಿ ಕುತ್ಕೊಳ್ಳೋ ನನ್ನ ಮುಂದೆ. ನೀನು ಹೇಳಿದ್ದೆಲ್ಲ ನಾನು ಮಾಡಲ್ಲ. ಏನೋ ಇದು ಭಯ ಬೀಳ್ಸಂದ್ರೆ ಸಾಯಿಸೇ ಬಿಟ್ಟಿದ್ಯಾ? ಬೇಕಾದಂತೆ ಮಾಡಿಲ್ಲ ಕಣೋ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಭಯ ಆಗ್ತಿದೆ. ಏನಾದರೂ ಹೇಳೋ. ಒಂದು ಪ್ಲ್ಯಾನ್ ಹೇಳ್ತೀನಿ. ತುಂಬ ಸೂಟ್ ಕೇಸ್ ಇದೆ. ಪೀಸ್ ಮಾಡಿಬಿಡು ಬಾಡಿನ. ಕಂಡೋಗಿ ಎಲ್ಲಾದರೂ ಎಸ್ಬಿಡು. ಅದೇ ಸೇಫ್. ಹಲೋ, ಇಂಪಾರ್ಟೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಅದು ಮುಗಿತದಂಗೆ ಬಂದ್ಬಿಡ್ತೀನಿ. ಹೇಳೋ ಸರ್. ನನ್ನ ಫ್ರೆಂಡ್ ಕೊಟ್ಟಿರೋ ಪ್ಲ್ಯಾನ್ ಥರನೇ ಬಾಡಿನ ಪೀಸ್ ಮಾಡಿ ಯಾರು ನೋಡ್ತಿರೋ ಟೈಮಲ್ಲಿ ಕಸ ತೊಟ್ಟಿಯಲ್ಲಿ ಆಗಿ ಬಂದುಬಿಟ್ಟೆ ಸರ್. ಅದಾದಮೇಲೆಯಿಂದ ನನಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನೇ ಸರೆಂಡರ್ ಆಗಿಬಿಟ್ಟೆ ಸರ್. ನೀವೆಲ್ಲ ಸ್ಟೂಡೆಂಟ್ಸಾ ಕ್ರಿಮಿನಲ್ಸಾ? ಅಲ್ಲಲ್ಲೋ, ನಿಮ್ಮ ಅಪ್ಪ ಅಮ್ಮ ಓದಕ್ಕಂತ ಕಲಿಸಿದ್ರೆ ನೀವು ರ್ಯಾಗ್ ಮಾಡಿ ಅವ್ನು ಸಾಯಿಸ್ಬಿಟ್ರಲ್ಲ. ಇವಾಗ ನಿನ್ನ ಜೀವನನೂ ಹಾಳಾಯ್ತು, ಅವನ ಜೀವನನೂ ಹಾಳಾಯ್ತು. ನಿಮ್ಮ ಅಪ್ಪ ಅಮ್ಮ ಕನಸು ಹೋಯ್ತು. ಅದಕ್ಕೆ ನನ್ನ ತಪ್ಪು ಒಪ್ಕೊಂಡು ನಾನು ಸರೆಂಡರ್ ಆಗೋದು ಬಂದೆ. ಇದರಿಂದ ನೀವೇ ಹೆಂಗೋ ನಾನು ಮಾಡಿ ಕಾಪಾಡ್ಬೇಕು ಸರ್. ಈಗ ನನ್ನ ಕೈಯಲ್ಲಿ ಏನಿಲ್ಲ. ನಾಳೆ ನಿನ್ನ ಮತ್ತು ನಿನ್ನ ರಿಪೋರ್ಟ್ನ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೇನೆ. ಕೋರ್ಟಲ್ಲೇ ಡಿಸೈಡ್ ಆಗುತ್ತೆ. ಆಯಿತಾ? ಸರ್ ಪ್ಲೀಸ್. Court declared David as a criminal and punished him with double life sentence. The true event took place in Tamil Nadu between Ponnu Navarasu and John David in 1996. This made the court to implement anti-ragging law in 1997. Navarasu's parents have established a non-profit anti-ragging organization in his memory.